ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇದು ಚಿಂತಾಮಣಿಯ ಇಂದಿನ ವಿಶೇಷ ಸುದ್ದಿ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಮತದಾರರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಅತ್ಯಂತ ಬಿರುಸಿನಿಂದ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಸಮಸ್ತ ಮತದಾರ ಬಾಂಧವರು ಜಾಗೃತರಾಗಿ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು, ಜನಪರ ಹೋರಾಟಗಾರರು, ಸಾಮಾಜಿಕ ಚಿಂತಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವಿ. ಅಮರ್ ಮತ್ತು ಮುಸ್ಲಿಂ ಕಮ್ಯುನಿಟಿ ಮುಖ್ಯಸ್ಥರು, ಜನಪರ ಹೋರಾಟಗಾರರು, ಕಾಂಗ್ರೆಸ್ ಮುಖಂಡರು ಹಾಗೂ ನಿವೃತ್ತ ತಹಶೀಲ್ದಾರ್ ಅವರ ಪುತ್ರರಾದ ಮೊಹಮ್ಮದ್ ಫಾರೂಕ್ ಅವರು ಕಳಕಳಿಯ ಮನವಿ ಮಾಡಿದ್ದಾರೆ. ಈ ಮಹತ್ವದ ಪ್ರಕ್ರಿಯೆಗೆ ಕೇವಲ 20 ದಿನಗಳ ಕಾಲಾವಕಾಶವಿದ್ದು, ಸಾರ್ವಜನಿಕರು ತಕ್ಷಣವೇ ತಮ್ಮ ತಮ್ಮ ಬೂತ್ಗಳ ಬಿಎಲ್ಒಗಳನ್ನು ಭೇಟಿ ಮಾಡಿ ನಿಗದಿತ ನಮೂನೆಯನ್ನು ಭರ್ತಿ ಮಾಡಿಕೊಡಬೇಕಾಗಿದೆ. ವಿಶೇಷವಾಗಿ 2002ರ ಮತದಾರರ ಪಟ್ಟಿಗೆ ಅನುಗುಣವಾಗಿ ಮ್ಯಾಪಿಂಗ್ ಮಾಡುವ ಕಾರ್ಯ ಪ್ರಗತಿಯಲ್ಲಿದ್ದು, ತಮ್ಮ ಹಕ್ಕನ್ನು ಭದ್ರಪಡಿಸಿಕೊಳ್ಳಲು ಇದು ಅತಿ ಮುಖ್ಯವಾಗಿದೆ. ವಿಶೇಷವಾಗಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 5ರ ವ್ಯಾಪ್ತಿಯಲ್ಲಿ ಈಗಾಗಲೇ ಈ ಪ್ರಕ್ರಿಯೆ ಅತ್ಯಂತ ಸರಾಗವಾಗಿ ಸಾಗುತ್ತಿದ್ದು, ಒಟ್ಟು 1296 ಮತದಾರರಲ್ಲಿ 505 ಮತದಾರರು ಯಶಸ್ವಿಯಾಗಿ ತಮ್ಮ ವಿವರಗಳನ್ನು ಪೂರ್ಣಗೊಳಿಸಿದ್ದಾರೆ. ಉಳಿದ 791 ಮತದಾರರು ಕೂಡ ಅತಿ ಶೀಘ್ರವಾಗಿ ವಿವರಗಳನ್ನು ಒದಗಿಸಿ ತಮ್ಮ ಅತ್ಯುಲ್ಯವಾದ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕೆಂದು ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿಎಲ್ಒ ಅಧಿಕಾರಿಗಳಾದ ಭಾಸ್ಕರ್ ರೆಡ್ಡಿ ಮತ್ತು ಮಾರಪ್ಪ ರೆಡ್ಡಿ ಅವರು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಒಂದು ವಿಶೇಷ ಮತದಾರರ ಪರಿಷ್ಕರಣೆ SIR ಅಂತೇಳಿ ಇವತ್ತೇನೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ದಯವಿಟ್ಟು ಚಿಂತಾಮಣಿ ತಾಲೂಕಿನ ಎಲ್ಲ ಮತದಾರ ಬಂಧುಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಅತಿ ಬೇಗ ಪಾಲ್ಗೊಳ್ಬೇಕು. ಇನ್ನೇನು ಕೇವಲ 20 ದಿನಗಳ ಕಾಲಾವಕಾಶ ಇದೆ. ಅದರ 20 ದಿನಗಳ ಒಳಗಾಗಿ ಏನಿವತ್ತು ನಮ್ಮ ಬೂತ್ಗಳ BLOಗಳು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ ಅದನ್ನು ತುಂಬಿಸಿ ಮತ್ತು ಅವ್ರಿಗೆ ವಾಪಸ್ ಕೊಡೋದ್ರ ಮುಖಾಂತರ ಮತ್ತು ಮ್ಯಾಪಿಂಗ್ ಮಾಡೋದ್ರ ಮುಖಾಂತರ 2002ರಲ್ಲಿ ನಿಮ್ಮ ಮತ ಎಲ್ಲಿತ್ತು ಅಥವಾ ನಿಮ್ಮ ಮತ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯ ಮತಗಳು ಎಲ್ಲಿತ್ತು ಅದರ ಮುಖೇನ ಮ್ಯಾಪಿಂಗ್ ಮಾಡುವಂಥ ಒಂದು ಕಾರ್ಯಕ್ಕೆ ಇವತ್ತೇನು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಏನೊಂದು ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ದಯವಿಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರ ಬಂಧುಗಳು ಪಾಲ್ಗೊಂಡು ಮತದಾನದ ಹಕ್ಕನ್ನು ಉಳಿಸ್ಕೊಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಚಿಂತಾಮಣಿಯ ನಗರ ಭಾಗದಲ್ಲಿ ವಿಶೇಷವಾಗಿ ವಾರ್ಡ್ ನಂಬರ್ 5ರಲ್ಲಿ ಈಗಾಗಲೇ ಪ್ರಕ್ರಿಯೆ ಭಾಳ ಸರಾಗವಾಗಿ ಸಾಗುತ್ತಿದ್ದು 1296 ಮತದಾರರು ಈ ವಾರ್ಡ್ನಲ್ಲಿದ್ದಾರೆ. ಅದರಲ್ಲಿ ಈಗಾಗಲೇ 505 ಈಗಾಗಲೇ ಮತದಾರರು ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು 791 ಮತದಾರರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಈಗಾಗಲೇ ಆ ಒಂದು ನಮೂನೆಯನ್ನು ತಗೊಂಡಿದ್ದಾರೆ. ಅದನ್ನು ಭರ್ತಿ ಮಾಡಿ ಮತ್ತು 2002ರಲ್ಲಿ ಅವ್ರ ಮತ ಎಲ್ಲಿತ್ತು ಅಂತೇಳಿ ಮ್ಯಾಪಿಂಗ್ ಮಾಡೋ ಕಾರ್ಯವನ್ನು 791 ಜನ ಮಾಡಬೇಕು ಅಂತೇಳಿ ವಾರ್ಡ್ನ ಜನರಲ್ಲಿ ಸಹ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಇಡೀ ತಾಲೂಕಿನ ಮತದಾರರು ಮತದಾನದ ಹಕ್ಕನ್ನು ತಾವು ಉಳಿಸ್ಕೊಬೇಕು, ಆ ನಿಟ್ಟಿನಲ್ಲಿ ಆ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸಕ್ಸಸ್ಫುಲ್ಲಾಗಿ. ಇನ್ನು 791 ಜನ ಯಾರ್ಯಾರು ತೊಗೊಂಡು ಹೋಗಿದ್ದೀರಾ ಫಾರ್ಮ್ಸು, SIR ಫಾರ್ಮ್ಸು, ಪ್ಲೀಸ್ ಎಲ್ಲರೂ ನಮ್ಮ BLOನ ಕಾಂಟ್ಯಾಕ್ಟ್ ಮಾಡಿ ಬೇಗ ತಂದುಕೊಟ್ಟು ಇದರ ಪ್ರಕ್ರಿಯೆಯನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಬೇಗ ಅಂದರೆ SIR ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು. ನೀವೇನಾದರೂ ಲೇಟ್ ಮಾಡಿದ್ರೆ ನಿಮ್ಮ ಓಟ್ಗಳೇ ಇರೋಲ್ಲ. ಅದಕ್ಕೋಸ್ಕರ ಓಟು ಅನ್ನೋದು ನಮ್ಮ ಹಕ್ಕು. ಆ ಹಕ್ಕನ್ನು ನಾವು ಕಲಿಬಾರ್ದು. ಎಲ್ಲರೂ ತಮ್ಮ ಓಟನ್ನು ಇದು ಮಾಡಿಕೊಂಡು ಎಲ್ಲ ಫಾರ್ಮ್ ಆಗಿ ಫಿಲಪ್ ಮಾಡಿ SIR ಪ್ರಕ್ರಿಯೆಯಲ್ಲಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಓಟನ್ನು ನೀವು ಕಾಪಾಡ್ಕೋಬೇಕಾಗಿದೆ ಇವತ್ತಿನ ದಿನದಲ್ಲಿ. ಸೊ ಪ್ಲೀಸ್ ಎಲ್ಲರೂ ಯಾರ್ಯಾರು ನಮೂನೆಗಳು ಎತ್ಕೊಂಡು ಹೋಗಿದ್ದಾರೆ, ನಮ್ಮ BLO ಮಾರಪ್ಪ 5ನೇ ವಾರ್ಡಲ್ಲಿ ಮಾರಪ್ಪ ಅಂತ ನಮ್ಮ BLO ಇದ್ದಾರೆ. ಇದರಲ್ಲಿ ಬೇಕಾದ್ರೆ ನಂಬರ್ ಹಾಕ್ತೀನಿ. ಮಾರಪ್ಪ BLO ಅವ್ರು ಕಾಂಟ್ಯಾಕ್ಟ್ ಮಾಡಿ, ಬೇಕಂದ್ರೆ ಅವರೇ ನಿಮ್ಮ ಮನೆಗೆ ಬೇಕಂದ್ರೂ ಕರೆಸ್ಕೊಳ್ಳಿ, ಬರ್ತಾರೆ ಪಾಪ. ಪ್ಲಸ್ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಬೇಕಂದ್ರೆ ಹೋಗಿ ನೀವು ಕೊಡ್ಬೋದು. ಫಿಲಪ್ ಮಾಡೋದ್ರಲ್ಲಿ ಏನಾದರೂ ತೊಂದರೆ ಇದ್ರೂ ನಾವೇ ಹೆಲ್ಪ್ ಮಾಡ್ತೀವಿ. ನಾನು ಮಾರಪ್ಪ ಎಲ್ಲ ಇರ್ತೀವಿ, ಜೊತೆಯಲ್ಲೇ ಇರ್ತೀವಿ.
ಕ್ಲೀನಾಗಿ 2002 ಇನ್ಫಾರ್ಮೇಷನ್ ನೀವು ತೊಗೊಂಡು ಬಂದರೆ ಮ್ಯಾಪಿಂಗ್ಗೋಸ್ಕರ ನಾವೇ ಫಿಲಪ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡೋಕ್ಕೆ ನಾವು ಎಲ್ಲ ಸಹಕಾರ ನೀಡ್ತೀವಿ. ಅದಕ್ಕೋಸ್ಕರ ಪ್ಲೀಸ್ ಇನ್ನೊಂದ್ಸತಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಎಲ್ಲರೂ ಪ್ರಕ್ರಿಯೆಯನ್ನು ಮುಗಿಸ್ಕೋಬೇಕಾಗಿ ಪ್ರಾರ್ಥನೆ ನಮಗೋಸ್ಕರ. ಅಪ್ಲಿಕೇಶನ್ ಅಲ್ಲಿ ಒಂದು ಲೇಟೆಸ್ಟ್ ಅಂದ್ರೆ ಇಲ್ಲಿ ಹಳೆ ಫೋಟೋ ಹಾಕ್ಬಿಟ್ಟಿರುತ್ತೆ ನಿಮ್ದು, ಅದಕ್ಕೋಸ್ಕರ ನಿಮ್ದು ಒಂದು ಲೇಟೆಸ್ಟ್ ಫೋಟೋವನ್ನು ತೆಗೆಸಿ ಇಲ್ಲಿ ಕೊಟ್ಟರೆ ಅವ್ರು ಅಪ್ಲೋಡ್ ಮಾಡ್ತಾರೆ BLO ಅವರು. ಆಮೇಲೆ ಇದು ಸಹಿ ಮಾಡಬೇಕಾಗುತ್ತೆ. ಇಲ್ಲ ಅಟ್ಲೀಸ್ಟ್ ಯಾರಾದರೂ ತನ್ನ ಮಕ್ಕಳು ಯಾರನ್ನ ಫಾರಿನ್ಗೆ ಹೋಗಿದ್ರು ಸಹ ತಂದೆ ತಾಯಿ ಅವರೇ ಫಿಲಪ್ ಮಾಡಿ ಅವರೇ ಸೈನ್ ಮಾಡಿ ಕೊಡ್ಬೋದಾಗಿದೆ. ಆ ಥರ ಏನು ನೀವು ಕೊಡೋಕ್ಕಾಗಲ್ಲ, ಸೈನ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ನೀವೇ ಸೈನ್ ಮಾಡಿ, ತಂದೆ ಆಗಲಿ ತಾಯಿ ಆಗಲಿ ಸೈನ್ ಮಾಡಿ ಅವ್ರಿಗೆ ಕೊಡ್ಬೋದು. ಎಲ್ಲನ ಫಾರಿನಲ್ಲಿದ್ದಾರೆ, ಬೇರೆ ಸ್ಟೇಟಲ್ಲಿ ಇದ್ದಾರೆ, ಅವ್ರು ಬರೋಕ್ಕಾಗಿಲ್ಲ, ಅವರೇ ಸೈನ್ ಮಾಡಿ ಫಿಲಪ್ ಮಾಡಿ ಕೊಡ್ಬೋದು. ಇನ್ನೊಂದೇನೆಂದರೆ ಫಾರ್ಮ್ನ ಎನ್ಯುಮರೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಸ್ವಲ್ಪ ನಾನು ಹೇಳ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವೇ ಫಿಲ್ ಮಾಡ್ಕೋಬೋದು, ನಾನು ಹೇಳ್ಕೊಡ್ತಿದ್ದೀನಿ. ನೋಡಿ, ಇದು ಏನಿದೆ 2002 ಲೀಸ್ಟಲ್ಲಿ ಇದ್ದರೆ ಹೆಸರು ಇರೋರು ಏನು ಮಾಡಬೇಕಂದ್ರೆ ಅವ್ರ ಫಾರ್ಮ್ ಬರುತ್ತೆ, ಅವ್ರ ಹೆಸರು, ಅವ್ರ ವಾರ್ಡ್ ನಂಬರು, ಅಡ್ರೆಸ್ಸು ಮತ್ತು ಫೋಟೋ ಇರುತ್ತೆ. ಅವ್ರು 2000 ಲೀಸ್ಟಲ್ಲಿ ಇರೋ ಇನ್ಫಾರ್ಮೇಷನ್ ಇಲ್ಲಿ ಬರೀಬೇಕು. ಯಾರ್ದಿದೆಯೋ ಅದನ್ನು ಸೆಲ್ಫ್ ಡಿಕ್ಲರೇಷನ್ ಅಂತ ಅಂದ್ಕೊಳ್ಳಿ. ಅವರು ಇಲ್ಲಿ ಇನ್ಫಾರ್ಮೇಷನ್ 2002 ಅಲ್ಲಿ ಯಾರ್ದು ಇನ್ಫಾರ್ಮೇಷನ್ ಇರುತ್ತೋ ಅವ್ರದ್ದು ಬರೀಬೇಕು. ಅವ್ರ ಹೆಸರು, ಅವ್ರ ತಂದೆ ಹೆಸರು, ಎಲ್ಲ ಡೀಟೇಲ್ಸ್ ಏನಿದೆ. ಆಮೇಲೆ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು 68 ಅಂದರೆ ಚಿಂತಾಮಣಿ. ಆಮೇಲೆ ಭಾಗ ಸಂಖ್ಯೆ ಬರೀಬೇಕು ಇಲ್ಲಿ. ಆಮೇಲೆ ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರೀಬೇಕಾಗುತ್ತೆ. ಆಮೇಲೆ ಇಲ್ಲಿ ಏನಿದೆ ಡೇಟ್ ಆಫ್ ಬರ್ತ್ ಪಕ್ಕ ಏನಿದೆ ಅದನ್ನು ಬರೀರಿ. ಆಧಾರ್ ಕಾರ್ಡಲ್ಲಿ ಇರುತ್ತೆ, ಇಲ್ಲಾಂದರೆ ನಿಮ್ಮ PC ಅಲ್ಲಿ ಏನಿದೆಯೋ ಅದನ್ನು ಬರೀರಿ. ಆಮೇಲೆ ಆಧಾರ್ ಸಂಖ್ಯೆ ಅದನ್ನು ಬರೆಯುವಂಥದ್ದು ಜಾಗ. ಆಮೇಲೆ ಫೋನ್ ನಂಬರು, ತಂದೆ ತಾಯಿ ಹೆಸರು, ಆಮೇಲೆ ಹೆಂಡತಿ ಹೆಸರು. ಮದುವೆ ಆಗಿದ್ರೆ ಹೆಂಡತಿ ಹೆಸರು ಬರಿಬೋದು, ಇಲ್ಲಾಂದರೆ ಏನು ಬೇಕಾಗಿಲ್ಲ, ಡ್ಯಾಶ್ ಆಗ್ಬೋದು. ಅದೇ ಥರ ಯಾರ್ದು 2002 ಲೀಸ್ಟಲ್ಲಿ ಹೆಸರಿರಲ್ವೋ, ಬಟ್ ಅವ್ರ ತಂದೆ ತಾಯಿ ಆಗಲಿ, ಅಜ್ಜಿ ತಾತ ಆಗಲಿ ಅವ್ರ ಹೆಸರು ಇದ್ದಾಗ ಅವ್ರು ಎಲ್ಲಿ ಹೇಗೆ ಫಿಲ್ ಮಾಡಬೇಕು ಅಂದರೆ, ಅವ್ರ ರೈಟ್ ಸೈಡು ಫೋಟೋ ಇರುತ್ತಲ್ಲ, ಅದ್ರ ಕೆಳಗಡೆ ಏನಿದೆ ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ ಅವರ ಇನ್ಫಾರ್ಮೇಷನ್ನ 2002 ಇನ್ಫಾರ್ಮೇಷನ್ನ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಅಂದರೆ ಈ ಅಪ್ಲಿಕೇಶನ್ ಏನಿದೆ ರೈಟ್ ಸೈಡು ಯಾರ್ದು ಇರಲ್ವೋ 2002 ಲೀಸ್ಟಲ್ಲಿ ಅವ್ರದ್ದು ಇಲ್ಲಿ ರೈಟ್ ಸೈಡನ್ನು ಫಿಲಪ್ ಮಾಡಬೇಕಾಗುತ್ತೆ. ತಂದೆದಿದ್ರೆ ಇಲ್ಲಿ ತಂದೆ ಹೆಸರು, ಅವರಪ್ಪ ಹೆಸರು, ಮತ್ತು ನಿಮಗೆ ಇವ್ರು ಏನಾಗಬೇಕು ಅಂದರೆ
ಅಪ್ಲಿಕೆಂಟ್ಗೆ ಏನಾಗಬೇಕು, ಇವರು ತಂದೆ ಮಗ ಇದ್ರೆ ಇವರು ತಂದೆಯನ್ನು ಹಾಕಬೇಕು, ಇಲ್ಲ ತಾಯಿದೇನಾದರೂ ಇನ್ಫಾರ್ಮೇಷನ್ ನೀವು ಕೊಟ್ಟರೆ ತಾಯಿ ಅಂತ ಬರೀಬೇಕು, ಇಲ್ಲ ಅಜ್ಜ ಅಜ್ಜಿ ಅದನ್ನು ಬರೀಬೇಕು. ಮತ್ತು ಇಲ್ಲಿ ಇದು ಜಿಲ್ಲೆ ಮತ್ತು ಕರ್ನಾಟಕ ಸ್ಟೇಟ್ ಏನಿದೆ ಇನ್ಫಾರ್ಮೇಷನು, ಆಮೇಲೆ ಅವ್ರದ್ದು ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಅಂದರೆ ಚಿಂತಾಮಣಿಯಿಂದ 68, ಶಿಡ್ಲಘಟ್ಟ 67, ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಬರುತ್ತೆ, ಅದನ್ನು ಹಾಕಬೇಕಾಗುತ್ತೆ. ಇಲ್ಲಿ ಭಾಗ ಸಂಖ್ಯೆ, ಇಲ್ಲಿ ನೋಡಿ ಭಾಗ ಸಂಖ್ಯೆ ನಮ್ಮದು 2002 ಅಲ್ಲಿ ನಮ್ಮ ಭಾಗ ಚಿಂತಾಮಣಿ 148 ಆಗಿತ್ತು, 148 ಅಂತ ಬರೀಬೇಕು. ಇಲ್ಲಿ ಕ್ರಮ ಸಂಖ್ಯೆ ಯಾವುದಿರುತ್ತೋ 2002 ಲೀಸ್ಟಲ್ಲಿ, ವೋಟರ್ ಲೀಸ್ಟಲ್ಲಿ ಆ ಭಾಗ ಇದು ಕ್ರಮ ಸಂಖ್ಯೆಯನ್ನು ಇಲ್ಲಿ ಬರೆದು ಮಿಕ್ಕಿದ್ದು ಬರ್ತ್ ಸರ್ಟಿಫಿಕೇಟ್, ಬರ್ತ್ ಡೇಟು, ಆಧಾರ್ ಡೀಟೇಲ್ಸು, ಫೋನ್ ನಂಬರು, ತಂದೆ ತಾಯಿ ಮತ್ತು ಹೆಂಡತಿ ಹೆಸರು ಇದ್ದರೆ, ಮದುವೆ ಆಗಿದ್ದರೆ ಹೆಂಡತಿ ಹೆಸರು ಬರೀಬೇಕಾಗುತ್ತೆ. ಮಿಕ್ಕಿದ್ದು ಗೊತ್ತಿಲ್ಲ ಅಂದರೆ ಡ್ಯಾಶ್ ಹಾಕ್ಬೋದು. ಈ ಥರ ನೀವು ಫಿಲಪ್ ಮಾಡಿ, ನೀವು ಫಿಲಪ್ ಮಾಡಿ BLOಗೆ ತಂದುಕೊಟ್ರು ಪರವಾಗಿಲ್ಲ.